ಬುಂದೆ ಊಟ ಹಾಕಂತ 11 ರೂಪಾಯಿ ಕೊಟ್ಟು ಬುಂದೆ ಊಟ ಹಾಕಂತಾರ. 11 ರೂಪಾಯಿ ಕೊಟ್ಟವ್ರು ಅದಾರ ಇದ್ರಾಗ, 11 ಲಕ್ಕಿ ಕೊಟ್ಟವ್ರು ಅದಾರ ಇದ್ರಾಗ, 50 ರೂಪಾಯಿ ಕೊಟ್ಟವ್ರು ಅದಾರ ಇದ್ರಾಗ, 1 ರೂಪಾಯಿ ಕೊಟ್ಟವ್ರು ಅದಾರ ಇದ್ರಾಗ. ನಾ ಈ ಕಿಶೆ ಹಾಕಿ ಬಂದೀನಿ ಈಗ, ಇಲ್ಲ ಅಂತಲ್ಲ. 1 ರೂಪಾಯಿ ಕೊಟ್ಟವ್ರಿಗೆ ಆಶೀರ್ವಾದ ಆಗಲಿ, 11 ರೂಪಾಯಿ ಕೊಟ್ಟವ್ರಿಗೆ ಆಶೀರ್ವಾದ ಆಗಲಿ, ಏನು 6 ಕ್ವಿಂಟಲ್ ಕೊಟ್ಟವ್ರಿಗೆ ಆಶೀರ್ವಾದ ಆಗಲಿ ಅಂತ ಹೇಳ್ತಾ ಸಿದ್ಧಾರೂಢರು ಶಿವಾನಂದರು ಎಲ್ಲರಿಗೂ ಒಳ್ಳೆಯ ಮಾಡಿ ಒಟ್ಟು ಇದೊಂದು ಕಾರ್ಯಕ್ರಮ ನಡೀಬೇಕು ಕಾಲಾಂತರ. ಈ ಕಾರ್ಯಕ್ರಮ ಸದ್ದಾನಪ್ಪರ ಕೋಟಿ ಜಪೆದ್ದು ಏನೈತಲ್ಲ ಇದು ನಡಿಬೇಕು ಅನ್ನೋ ಸಂಕಲ್ಪ ನಮ್ಮದು. ಮೊನ್ನೆ ಸೋಮನಕೊಪ್ಪದಾಗ ನೀವು ಬಂದಿರಬೇಕು, ಒಂದು ತಿಂಗಳು ಅಧಿಕ ಮಾಸ. ನಾನು ಸುನೇಕ ಸಂಕಲ್ಪ ಮಾಡಿದ್ವಿ, ಇಲ್ಲಿ ಕೋಟಿ ಜಪೆದ್ನ ಹೆಂಗೆ ನೋಡುತ್ತೋ, ಒಂದು ತಿಂಗಳು ಹೆಂಗೆ ನೋಡುತ್ತೋ ಅಂತಕೊಂಡು ಕಾಸ ನಾವು ಸಂಕಲ್ಪ ಮಾಡಿ ಹಗೂರ್ಕೆ ಹೆದರೇದಿ ಜಪೆದ್ದಿಟ್ಟಪ್ಪ ಅಂತಂದ್ರೆ ಒಂದೊಂದು ಪಾಳ್ಯಕ್ಕೆ 100 ಮಂದಿ ರೀ, 100 ಮಂದಿ ಜಪೆದ್ದಕ್ಕೆ 100 ಮಂದಿ. ಒಂದು ತಿಂಗಳ ತಮ್ಮ ಹೊಲ ನೋಡಲಿಲ್ಲ, ಮನೆ ನೋಡಲಿಲ್ಲ, ಏನು ನೋಡಲಿಲ್ಲ. ಅಪ್ಪನ ಕಾರ್ಯನ ಕಾರ್ಯ ಪಾಳೆ ಸಿಗಲಿ ಹಿಕ್ಕಟ್ಟು ಪಾಳೆ. ಕುಳ್ಗೇರವರು ಲಾಡ್ ಏನು ಬಿಸರೊಟ್ಟಿ, ಚಜ್ಜು ರೊಟ್ಟಿ ಅದು ಮಾಡಿ ಇದು ಡೊಣ್ಣಿ ಇದಂತಾರಲ್ಲ, ಹಾಂ ಸಂಜೆ 5 ಥರ ಉಂಡ್ರಿ ಪುಣ್ಯಾತ್ಮರು. ಹಾಂ, ಅಂಥ ಒಂದು ಸಾಮರ್ಥ್ಯ ಬರಬೇಕಾಯ್ತಪ್ಪ ಅಂತಂದ್ರೆ ಅಲ್ಲೇನು 50 ವರ್ಷ ನಾಮಸ್ಮರಣೆ ಇಡ್ತಲ್ಲ ಆ ಪ್ರತಿಫಲ ಅಲ್ಲಿ ಆಗ್ಬೇಕಾದದ್ದು 12 ಹರ್ದಾರಿ ಭೂಮಿ ಪುಣ್ಯ ಭೂಮಿ ಆಗುತ್ತೆ ಅಂತಕೊಂಡು ಅಪ್ಪ ಅವ್ರು ಏನು ನುಡಿದಾರಲ್ಲ ಅದು ಆತಿವತ್ತ. ನಮ್ಮ ದೇಹ ನಾಳೆ ಹೋಗಲಿ ನಾಡ್ದು ಹೋಗಲಿ, ಅಪ್ಪವ್ರ ಸಂಕಲ್ಪ ಅಂತಕ್ಕಂಥ ಪೂರ್ತಿ ಆಯ್ತಲ್ಲ, ಮತ್ತೇನು ಚಿನ್ನ. ಅಂಥ ಒಂದು ಸಂಕಲ್ಪ ಈ ಕುಳ್ಗೇರಿ ಕ್ರಾಸ್ನೊಳಗೆ ಇನ್ನೂ ಉತ್ತರೋತ್ತರವಾಗಿ ನಡೀಲಿ. ತಾವೆಲ್ಲರೂ ಕುಂತವ್ರು ನೀವು ನೀವು ಆಶೀರ್ವಾದ ಮಾಡಕ್ಕೆ ನಮ್ಗೆ, ನಾವಲ್ಲ, ನೀವು ಆಶೀರ್ವಾದ ಮಾಡಕ್ಕೆ ನಮ್ಗೆ. ನಾವೇನು ನಮ್ಗೆ ಹೊಲ ಇಲ್ಲ, ಮನೆ ಇಲ್ಲ, ನಾವು ಬಂದವರು ಸೋಟ್ ಮುಂಡ ಹಿಂದಿಲ್ಲ ಮುಂದಿಲ್ಲ, ಸೊಟ್ಟು ಮಣಿಗಳ ಇಲ್ಲೂ ಸೈ ಅಲ್ಲಿಯೂ ಸೈ ಎಲ್ಲಿಯೂ ಸೈ. ನಾವೇನು ಸಾಲ ಆದ್ರೆ ಹರಿಲಿಲ್ಲ, ನಿಮ್ಮ ಮೇಲೆ ತಲೆಮರು ಗಳಬೋದು, ನಿಮ್ಮ ಮೇಲೆ ಹೊರಗೆ ಹೋಗ್ಬಿಡು. ಮತ್ತೊಂದರಿಗೆ ಸ್ವಾಮಿ ಸಾಲ ಹರಿ ಅಂದ್ರೆ ನೀವು ಹರಿಯೋರು ನೀವ, ಕೊಡೋರು ನೀವ, ನಮ್ದೇನೈತೆ ಅನ್ನುವಂತಕ್ಕಂಥ ಸಂಕಲ್ಪ ನಾವು ನೀವೆಲ್ಲ ಮಾಡಿದ್ದೆ ಪುಣ್ಯಾತ್ಮರ. ಇನ್ನೂ 2 ದಿವಸ ನೀವೆಲ್ಲ ಕೆಲಸ ಬಿಡ್ರಿ, ಏನೋ ಇದೊಂದು ಸಮಯ ಕಳ್ಕೊಬೇಡ್ರಿ. ಎಲ್ಲ ಮಹಾತ್ಮರು ಬರ್ತಾರ, ಆಗಮಿಸಿದಾರ, ತಮ್ಮ ಅನುಭವ ಅಂತಕ್ಕಂಥದ್ದು ನೀವು ಹಂಚ್ಕೊರಿ. ಆ ಹಂದ ನೀವು ಹೇಳೋರಿದ್ರೆ ನೀವು ಬಂದು ಹೇಳ್ರಿ, ನಾವು ಹೇಳೋರಿದ್ರೆ ನಾವು ಬಂದು ಹೇಳ್ತೀವಿ, ನಾವು ಕುಂತನ್ಯಾಗ ಕೇಳ್ತೀವಿ, ನೀವು ಕುಂತು ಹೇಳ್ರಿ. ಅಂಥ ಒಂದು ಸಂಕಲ್ಪ ಇದು ಒಂದು ಅನುಭವ ಮಂಟಪ, ಬಸವಣ್ಣವರ ಒಂದು ಅನುಭವ ಮಂಟಪ. ಇದು ನಾವು ನೀವೆಲ್ಲ 3 ದಿವಸ ಹಂಚ್ಕೊಂಡು ಕಾಸ ನಮ್ಮ ಜನ್ಮ ಉದ್ಧಾರ ಮಾಡಂತಕೊಂಡು ಕಾಸ ನಾನು ವಾಡಿಗೆ ಕೊಡ್ತಿದ್ದೀನಿ.